ನಿಮ್ಮನ್ನ ಹಾಯಿ ಸುಷ್ಮಿತಾ ಭಟ್ ಅಂತ ಹೇಳೋದಕ್ಕಿಂತ ತುಳಸಿ ಅಂದ್ರೆ ಈಗ ಎಲ್ರಿಗೂ ಕನೆಕ್ಟ್ ಆಗುತ್ತಾ ಅಂತ ಅಲ್ವಾ? ಇಷ್ಟು ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಚಿಕ್ಕ ಹುಡುಗಿ ನೀವೇನಾ, ಆಮೇಲೆ ಅಥವಾ ಇಬ್ರು ಒಟ್ಟಿಗೆ ಹೋಗೋದಾ, ಆಮೇಲೆ ಅವ್ರನ್ನ ಕೃಷ್ಣನ್ ಮೀಟ್ ಆಗೋದಾ? ಮೇನ್ಲಿ ಅದು ಅಮ್ಮ ಮಗಳ ಥರ ಕಾಣಿಸ್ಬಾರ್ದು ಅಂತ ಇದ್ದಿದ್ದು. ಬಟ್ ಮೋಸ್ಟ್ ಆಫ್ ಇಟ್ ನಮ್ಗೆ ಎಲ್ಲಿ ಕಾಣಿಸ್ಬಿಡುತ್ತೋ ಆ ಥರ ಅಂತ ಭಯ ಇತ್ತು. ಹೌದು, ಕನ್ನಡದಲ್ಲಿ ಅಷ್ಟು ಆಪರ್ಚುನಿಟೀಸ್ ಇಲ್ಲ, ನಾವೇ ಏನಾದರೂ ಹುಡ್ಕೋಣ, ನಾವೇನಾದರೂ ಮಾಡೋಣ ಅಂತ ಈ ಥರ ಬಂದಾಗ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ. ಆ ಮೂಡ್ ಬೋರ್ಡ್ ನೋಡಿದ ಕೂಡಲೇ ನನಗೆ ಈ ಥರ ಥಿಂಕ್ ಮಾಡ್ತಿದ್ದಾರೆ ಒಬ್ಬರು ಅಂದರೆ, ಇದೇ ಥರ ಇಫ್ ವಿ ಕುಡ್ ಟ್ರಾನ್ಸ್ಲೇಟ್ ದಿಸ್ ಟು ಅ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತಲ್ವಾ ಅನ್ನೋ ಒಂದು ಐಡಿಯಾ ಬಂತು. ಯಾವ ಲೊಕೇಶನ್ ಎಲ್ಲ ಮಾಡಿದ್ರಿ? ನಾವು ಉಡುಪಿಗೆ ಪಿಳಿಕುಳ ಅಂತ ಒಂದು ಲೊಕೇಶನ್ ಇದೆ ಉಡುಪಿಯಲ್ಲಿ, ಸೊ ಅಲ್ಲಿ ಶೂಟ್ ಮಾಡಿದ್ದು. ನಮಗೆ ಒಂದಿನ ಕೂಡ ಇರಲಿಲ್ಲ ಅದನ್ನ ಶೂಟ್ ಮಾಡಲಿಕ್ಕೆ. ನಮಗೆ ಫ್ಯೂ ಅವರ್ಸ್ ಇನ್ ದ ಮಾರ್ನಿಂಗ್, ಬಿಕಾಸ್ ಅದು ಆ ಮನೆ ಇರೋದು ಒಂದು ಇಟ್ಸ್ ಅನ್ ಎಕ್ಸಿಬಿಷನ್. ಆ್ಯಕ್ಚುಲಿ ಅಂದರೆ ಯಾವ ಇಂಜಿನಿಯರ್ ಹೋಗಿ ಕೇಳಿದ್ರು ಅಷ್ಟೇ, ಮೇ ಬಿ ಅವರು ಓದಿದ್ದೇ ಏನೋ ಆ್ಯಂಡ್ ದೆನ್ ಎಸ್, ಹಾಯ್ ಸುಷ್ಮಿತಾ ಭಟ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ನಿಮ್ಮನ್ನ ಹಾಯ್ ಸುಷ್ಮಿತಾ ಭಟ್ ಅಂತ ಹೇಳೋದಕ್ಕಿಂತ ತುಳಸಿ ಅಂದ್ರೆ ಈಗ ಎಲ್ರಿಗೂ ಕನೆಕ್ಟ್ ಆಗುತ್ತಾ ಅಂತ ಅಲ್ವಾ? ಹೌದು, ಏನ್ ಹೇಳ್ತೀರಾ? ತುಂಬಾ ಕಡೆಗೆ ನನ್ನ ಹಾಗೆ ಕರೀತದ್ರು, ತುಳಸಿ 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 ಅಂತಾನೆ ಅಂತಿದಾರಾ? ನಾನು ಹಾಗಾದ್ರೆ ರಾಂಗ್ ಹೇಳಿಲ್ಲ, ಕರೆಕ್ಟ್ ಹೇಳಿದೆ, ತುಳಸಿ ಅಂತ. ಹಾಡು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಏಳಮ್ಮ ತುಳಸಿ ಅಲ್ವಾ? ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ, ಹೇಳಮ್ಮ ತುಳಸಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ. ನಾವು ಇಷ್ಟು ವರ್ಡ್ ಆಫ್ ಮೌತಿಂದ ಸ್ಪ್ರೆಡ್ ಆಗತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಗುಡ್ ಜಸ್ಟಿಫಿಕೇಷನ್ ಸಿಕ್ಕಿದೆ. ಅಂದರೆ ಫಾರ್ ಸುಮೇಧ್ ಅವರು ಅಷ್ಟು ವರ್ಷದಿಂದ ಪ್ರಯತ್ನ ಮಾಡಿ ಸಾಂಗ್ಸ್ನ ಅವ್ರದ್ದೇ ಅದಕ್ಕೆ ಒಂದು ಈ ಮಾಡರ್ನ್ ವರ್ಲ್ಡ್ಗೆ ಎಕ್ಸಿಸ್ಟ್ ಆಗುವಂಥ ಒಂದು ರೂಪ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಸೊ ಅದಕ್ಕೆ ಒಳ್ಳೆ ಜಸ್ಟಿಫಿಕೇಷನ್. ಆ್ಯಂಡ್ ಎಂಟೈರ್ ಟೀಮ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕ್ ಮಾಡಿದೆ. ಬಿಕಾಸ್ ಯಾರೂ ಏನಂತಾರೆ, ವಿ ಡಿಡ್ಂಟ್ ಪ್ಲ್ಯಾನ್ ಇಟ್. ಎಲ್ಲ ಒಬ್ಬರು ಕ್ಯಾಮ್ರಾ ಕೊಟ್ಟರು, ಒಬ್ಬರು ಅಲ್ಲಿ ಹೆಲ್ಪ್ ವಿತ್ ದ ಕಾಸ್ಟ್ಯೂಮ್ಸ್ ಅಂತ ಹೇಳಿದ್ರು, ಒಬ್ಬರು ಸೈಡ್ ಅಲ್ಲಿ ಕಮ್ ಆ್ಯಂಡ್ ಹೆಲ್ಪ್ ವಿತ್ ಪ್ರೊಡಕ್ಷನ್ ಅಂತ ಹೇಳಿದ್ರು. ಸೊ ಹೀಗಾಗಿ ಬೆಳೆದಿರೋಂಥ ಟೀಮ್. ಸೊ ಆ ಟೀಮ್ಗೆ ರೆಕಗ್ನಿಷನ್ ಸಿಗ್ತಾ ಇದ್ದಾಗ ಚೆನ್ನಾಗಿ ಅನ್ಸುತ್ತಲ್ಲ. ಬಟ್ ಸೋಷಿಯಲ್ ಮೀಡಿಯಾ ತುಂಬ ಮೇನ್ ಪಾರ್ಟ್ ತಗೊಳ್ತದೆ ಇದರಲ್ಲಿ ಅಂತ ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ. ಎಲ್ಲರೂ ಯಾವ ಫೀಲ್ಡಲ್ಲಿ ನೋಡಿದ್ರು ಏನು ತುಳಸಿ ಅಂತ. ಸೊ ಈ ವೈಬ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ನೀವೀಗ ಓಪನ್ ಮಾಡಿದಾಗ್ಲೂ ತುಂಬ ಮಾಡೆಲ್ಸ್ ಯಾರಂದ್ರು ಯಾರು ಎಲ್ಲ ರೀಲ್ಸ್ ಮಾಡ್ತಿದ್ದಾರೆ ಈಗ ಅಲ್ವಾ? ಸೊ ಆ ವೈಬ್ ಬಂದರೆ ನನಗೆ ಈಗ ತುಂಬ ಡಾನ್ಸಿಂಗ್ ರೀಲ್ಸ್ ಎಲ್ಲ ಬರ್ತಿದೆ, ಅದನ್ನು ಹಾಕಿ ನನಗೆ ತುಂಬ ಇಷ್ಟ ಆಗುತ್ತೆ ನೋಡ್ಲಿಕ್ಕೆ ಅದನ್ನ. ಆಮೇಲೆ ಕೆಲವೊಬ್ರು ಹಾಡ್ತಿದ್ದಾರೆ ಕೂಡ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ VFX ಅಲ್ಲಿ ದೇ ಆರ್ ಡೂಯಿಂಗ್ ಇದಕ್ಕೆ ಆಲ್ಟರ್ನೇಟ್ ಎಂಡಿಂಗ್ ಇದ್ರೆ ಹೆಂಗಿರುತ್ತೆ ಅಂತೆಲ್ಲ ಮಾಡ್ತಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಕ್ರಿಯೇಟಿವಿಟಿ ಈಸ್ ಅಟ್ ದ ಪೀಕ್, ನೆಕ್ಸ್ಟ್ ಲೆವೆಲ್. ಯಾ ನಿಜ. ಯಾಕಂದ್ರೆ ನಿಮ್ಮ ಕ್ರಿಯೇಟಿವಿಟಿನೇ ಹಂಗಿತ್ತು, ಅದು ಇವಾಗ ಜನಕ್ಕೆ ತಲುಪುವಾಗ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಕೂಡ ಓಪನ್ ಆಗ್ತದೆ. ನಾನು ಕಮೆಂಟ್ಸ್ ನೋಡ್ತಿದ್ದೆ. ನಾನು ಜಸ್ಟ್ ಒಂದ್ಸಲ ಫಸ್ಟ್ ಟೈಮ್ ವಿಡಿಯೋ ನೋಡುವಾಗ ನಂಗೆ ಕನೆಕ್ಟಿವಿಟಿ ಗೊತ್ತಾಗ್ತಿರ್ಲಿಲ್ಲ. ನೀವು ಚಿಕ್ಕವರು, ಅವ್ರದ್ದು ಚಿಕ್ಕ ಹುಡುಗಿ ನೀವೇನಾ, ಆಮೇಲೆ ಅಥವಾ ಇಬ್ರು ಒಟ್ಟಿಗೆ ಹೋಗೋದಾ, ಆಮೇಲೆ ಅವ್ರನ್ನ ಕೃಷ್ಣನ್ ಮೀಟ್ ಆಗೋದಾ, ಅದೆಲ್ಲ ಕನ್ಫ್ಯೂಷನ್ಸ್ ಫಸ್ಟ್ ಇತ್ತು. ಆಮೇಲೆ ನಾನು ನೆಕ್ಸ್ಟ್ ಕಮೆಂಟೇ ನೋಡಿದೆ, ಕಮೆಂಟಲ್ಲೇ ಫುಲ್ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ, ಇದು ಹಿಂಗೆ ಅಂತ. ನೀವು ನೋಡಿದ್ರೆ ಆ ಕಮೆಂಟ್ಸ್ ಎಲ್ಲ? ಆ್ಯಕ್ಚುಲಿ ಕಾಮೆಂಟ್ಸಲ್ಲಿ ತುಂಬ ನೀವು ಹೇಳ್ದಂಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್, ನಾವು ಅಷ್ಟು ಆ ಲೆವೆಲ್ಗೆ ಕೂಡ ಥಿಂಕ್ ಮಾಡಿಲ್ದೇ ಇರೋವಂಥ ಪರ್ಸ್ಪೆಕ್ಟಿವ್ಸ್ ಎಲ್ಲ ಇತ್ತು ಅದರಲ್ಲಿ. ಸೊ ಇಟ್ಸ್ ಬ್ಯೂಟಿಫುಲ್. ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ತುಳಸಿ ಅವರನ್ನು ಟಚ್ ಮಾಡ್ತಿದೆ ಅಂದಾಗ ಅವ್ರದ್ದೇ ಒಂದು ನೀವು ಹೇಳ್ದಂಗೆ ನಮಗೆ ಮೇನ್ಲಿ ಅದು ಅಮ್ಮ ಮಗಳ ಥರ ಕಾಣಿಸ್ಬಾರ್ದು ಅಂತ ಇದ್ದಿದ್ದು. ಬಟ್ ಮೋಸ್ಟ್ ಆಫ್ ಇಟ್ ನಮ್ಗೆ ಎಲ್ಲಿ ಕಾಣಿಸ್ಬಿಡುತ್ತೋ ಆ ಥರ ಅಂತ ಭಯ ಇತ್ತು. ಬಟ್ ಮೋಸ್ಟ್ ಆಫ್ ದೆಮ್ ಕಾಮೆಂಟ್ಸ್ ಮಾಡಿರೋದು ನೋಡಿದಾಗ ಅವಾಗ ಅರ್ಥ ಆಗಿದೆ ಎಲ್ಲರಿಗೂ ಅನ್ನೋದು. ಆ್ಯಂಡ್ ನೋಡಿ, ಅಲ್ಲಿ ಯಾವುದು ತುಂಬ ಡೀಟೇಲ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೊರಟಿಲ್ಲ, ಹಿಂಗೆ ನಾನು ಪೋರ್ಟ್ರೇ ಮಾಡೋಕ್ಕೂ ಅವ್ರು ಟ್ರೈ ಮಾಡಿಲ್ಲ. ಬಟ್ ಅದು ಕನೆಕ್ಟ್ ಆಯಿತು. ಬಟ್ ಅಮ್ಮ ಮಗಳ ಕಾನ್ಸೆಪ್ಟ್ ನಂಗೆ ಹೊಸ್ತಿದ್ದು, ನಾನು ಅದು ಯೋಚನೆ ಮಾಡಿರಲಿಲ್ಲ. ಬಟ್ ನಾವೇನು ಅನ್ಕೊಂಡ್ವಿ ಅಂದರೆ ಅಕ್ಕ ತಂಗಿ ಇರಬಹುದು ಅಥವಾ ಇನ್ನೊಂದು ಅಂದ್ರೆ ಚಿಕ್ಕವಳಿ ಇರಬಹುದು ಅನ್ನೋದು ಆ ಥಾಟೇ ಬರ್ತಿತ್ತು. ಬಟ್ ನೀವು ನೋಡಿ ಹೊಸ ಪರ್ಸ್ಪೆಕ್ಟಿವ್ ಕೊಡಿ. ನಾಟ್ ಬ್ಯಾಡ್, ನಂಗೆ ಅದು ಕಾನ್ಶಿಯಸ್ ಇತ್ತು ಅಲ್ವಾ? ಬಟ್ ನಾನು ನಿಮಗೆ ಕಾಲ್ ಮಾಡಿದಾಗ, ಫಸ್ಟ್ ಕಾಲ್ ಮಾಡಿದ್ನಲ್ಲ ಇಂಟರ್ವ್ಯೂಗೆ ಬನ್ನಿ ಅಂತ, ಅವಾಗ 200K ವ್ಯೂಸ್ ಇತ್ತು ನಾನು ಕಾಲ್ ಮಾಡಿರೋ ಟೈಮಲ್ಲಿ. ಸಡನ್ಲಿ ನನ್ನ ಫ್ರೆಂಡ್ ಬಂದು ಹೇಳೋದು, ಈ ಥರ ತುಳಸಿ ಅಂತ ಸಾಂಗ್ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ನೋಡಿದೆ, ನಂಗೆ ನಿಮ್ಮ ನಂಬರ್ ಸಿಕ್ತು, ನಿಮ್ಗೆ ಕಾಲ್ ಮಾಡಿದೆ ನಾನು ಜಸ್ಟ್. ಆಮೇಲೆ ಇವಾಗ ನೀವು ಬರೋ ಟೈಮಲ್ಲಿ 2 million ಕ್ರಾಸ್ ಆಗಿದೆ. 200 2 million ಅಲ್ಲಿ ನನಗೆ ಶಾಕ್ ಆಗ್ತಿದೆ. ಸೊ ನಿಮ್ಗೆ ಹೇಗಿತ್ತದೆಲ್ಲ? ನಿಮ್ಮ ಥರನೇ ನಾವು ದಿನ ರಿಫ್ರೆಶ್ ಮಾಡಿ ನೋಡ್ತಿದ್ವಿ. ನೋಡಿ, ನಾನು ನಿಮ್ಮ ಪಾರ್ಟ್ ಅಲ್ಲಿ ಇದ್ದೆ, ಹಾಗಿದ್ರೆ ದಿನ ನಾನು ನೋಡ್ತಿದ್ದೆ.
ಹೌದು. ಆ್ಯಂಡ್ ಐ ಮೀನ್ ನನ್ನ ಟೀಮಿಂದ ಬೇರೆ ಯಾರೂ ಮಾಡ್ತಿಲ್ಲ, ನಾನು ಒಬ್ಬಳೇ ಮಾಡ್ತಿರೋದು ಸೈಲೆಂಟಾಗಿ. ಓನ್ಲಿ ಬಿಕಾಸ್ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಮೇಲೆ ಸ್ವಲ್ಪ ಆದರೂ ರೀಚ್ ಆಗಲಿ ಅನ್ನೋ ಒಂದು ಇತ್ತು. ಸೊ ಅದಕ್ಕೆ ಎಲ್ಲ ಕಾಮೆಂಟ್ಸ್ಗೆಲ್ಲ ಆನ್ಸರ್ ಮಾಡಿ, ಕಾಮೆಂಟ್ಸ್ಗೆಲ್ಲ ಹಿಂಗೆ ಕಳಿಸ್ತಿದ್ದಾರೆ, ಏನು ರಿಪ್ಲೈ ಮಾಡೋಣ ಅಂತೆಲ್ಲ ನಾವೇ ಮಾತಾಡಿಕೊಂಡು ಏನಾದರೂ ಒಂದು ಏನಂತಾರೆ ಅದಕ್ಕೆ, ಇಟ್ ಶುಡ್ ಕೀಪ್ ರೋಲಿಂಗ್, ಏನಾದರೂ ಕಾನ್ವರ್ಸೇಷನ್ ಆಗ್ತಾ ಇರಬೇಕು ಅದ್ರ ಮೇಲೆ. ಸೊ ಅದನ್ನು ಶೇರ್ ಮಾಡ್ತಿರೋಣ, ಎವ್ರಿ ಮೈಲ್ ಸ್ಟೋನ್ ಲೆಟ್ ಅಸ್ ಶೇರ್ ಆರ್ ಗೆಟ್ ಸಮ್ ಟ್ರ್ಯಾಕ್ಷನ್, ಎಲ್ಲ ಇದರಲ್ಲೂ ಲಿಂಕ್ ಹಾಕೋಣ, ಎಲ್ಲ ಸ್ಟೇಟಸಲ್ಲೂ ಲಿಂಕ್ಸ್ ಹಾಕೋಣ ಅಂತ ಹೇಳಿ ವಿ ಗಾಟ್ ಸಮ್ ಟ್ರ್ಯಾಕ್ಷನ್ ಆ್ಯಂಡ್ ಸೋ ಹ್ಯಾಪಿ. ಆ್ಯಕ್ಚುಲಿ 1 million ತನಕ ವಿ ವರ್ ಫಾಲೋಯಿಂಗ್. ಅದಾದಮೇಲಿಂದ 2 million ವಾಸ್ ಲೈಕ್ ಇಟ್ ವಾಸ್ ಪ್ರಿಟಿ ಕ್ವಿಕ್, ಬೇಗ ಆಗೋಯ್ತು. ಅದೇ ಅಂದ್ರೆ ಏನ್ ಅನ್ಸುತ್ತೆ ಅಂದ್ರೆ ವಿಡಿಯೋ ನೋಡಿದಾಗ ಎಫರ್ಟ್ ಹೌದು ಇತ್ತು, ಬಟ್ ವ್ಯೂಸ್ ಹೋಗ್ತಿರ್ಲಿಲ್ಲ. ಪಾಪ ಜನನೇ ಕಮೆಂಟ್ ಹಾಕಕ್ ಸ್ಟಾರ್ಟ್ ಮಾಡಿಬಿಟ್ರು, ನಾ ಇದನ್ನು 1 million ರೀಚ್ ಮಾಡಬೇಕು, ಆಮೇಲೆ ಕಂಟೆಂಟ್ ಗೆಲ್ಲಲ್ಲ ಸಮ್ಟೈಮ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಂಟೆಂಟ್ ಕೊಟ್ಟರು ಜನ ನೋಡ್ತಿಲ್ಲ, ನಾವೇ ನೋಡಿಸ್ಬೇಕು, ಇಂಥದ್ದೆಲ್ಲ ಆಡಿಯನ್ಸೇ ಅಲ್ಲಿ ಡಿಬೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಆ ಒಂದು ಅಂದರೆ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ಯಾವತ್ತೂ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಕಂಟೆಂಟ್ ರೀಸನ್ ಆಯ್ತಲ್ವಾ? ಎಸ್. ಸೊ ನಿಮ್ಮ ಆ ಕಮೆಂಟ್ಸ್ ಎಲ್ಲ ನೋಡ್ತಿದ್ರೆ ನೀವು, ಅಂದರೆ ಈಗ ಪರ್ಸ್ನಲಿ ನಮ್ಮ ಪ್ರಾಡಕ್ಟನ್ನು ನಾವು ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ನಾವು ತುಂಬ ಅದ್ರ ಬಗ್ಗೆ ಕೇರ್ ಮಾಡ್ತೀವಿ, ಯಾಕೆ ರೀಚ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತೀವಿ, ಇಷ್ಟು ಚೆನ್ನಾಗಿ ಕೊಟ್ಟರು ಜನ ನೋಡ್ತಿಲ್ಲ ಅಂತ ಬೇಜಾರು ಮಾಡ್ಕೋತೀವಿ. ಬಟ್ ಇದನ್ನು ಜನನೇ ಬೇಜಾರು ಮಾಡ್ಕೊಳ್ತಿದ್ರು, ರೀಚ್ ಆಗ್ತಿಲ್ಲ ಯಾಕೆ, ನೀವು ಅದನ್ನ ನೋಡ್ತಿದ್ರೆ ಕಮೆಂಟ್ ಅವಾಗ? ಆ್ಯಕ್ಚುಲಿ ನೋಡ್ತಿದ್ವಿ, ಲಾಟ್ ಆಫ್ ಕಾಮೆಂಟ್ಸ್ ಬರ್ತಿತ್ತು. ಏನಕ್ಕೆ ಅಂದರೆ ಅನ್ನೆಸೆಸರಿ ಕಾಮೆಂಟ್ಸ್ ಆಲ್ಸೋ ಇತ್ತು. ಅಂದರೆ ಮಲಯಾಳಮಲ್ಲಿ ಮಾಡಿದ್ರೆ ನೋಡ್ತೀರಾ, ಕನ್ನಡದಲ್ಲಿ ಮಾಡಿದ್ರೆ ನೋಡಲ್ಲ ಅಂತೆಲ್ಲ ಕಾಮೆಂಟ್ಸ್ ಇತ್ತು. ಸೊ ಅದ್ರೊಳಗೆ ಆ ಕಾಮೆಂಟ್ಸ್ ಒಳಗೆ ತುಂಬ ಜನ ಜಗಳ ಆಡ್ತಿದ್ರು. ಸೊ ಲೈಕ್ ನೀವು ಹೇಳ್ದಂಗೆ ಅದೊಂದು, ಆ್ಯಂಡ್ ದೆನ್ ನನಗೆ ಅವರು ಎಕ್ಸ್ಪ್ಲನೇಷನ್ಸ್ ಕೊಡ್ತಿದ್ದು, ಪರ್ಸ್ಪೆಕ್ಟಿವ್ಸ್ ಕೊಡ್ತಿದ್ದು ಇಷ್ಟ ಆಗ್ತಿತ್ತು ಓದೋದಕ್ಕೆ. ಅದನ್ನೆಲ್ಲ ನೋಡಿದಾಗ ಓಕೆ, ಅಂದರೆ ಆರ್ಗ್ಯಾನಿಕಾಗಿ ಅದೇ ರೀಚ್ ಆಗ್ತದೆ, ಅಂದರೆ ಟ್ರೂ ವರ್ಡ್ ಆಫ್ ಮೌತ್ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಳಸಿಯಲ್ಲೇ. ನಿಜ, ಅಂದರೆ ಎಷ್ಟು ಕನೆಕ್ಟ್ ಆಗುತ್ತೆ, ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಕೂಡ ಎಷ್ಟು ಥಿಂಕ್ ಮಾಡ್ತಿದಾರಲ್ಲ ಅಂತ ಆಡಿಯನ್ಸ್, ಎಷ್ಟು ನಾಲೆಜಬಲ್ ಅವರು ಇದ್ದಾರೆ ಅಂತ ನಂಗೆ ಅದು ಅನಿಸ್ತಿತ್ತು. ಎಷ್ಟು ಡೀಟೇಲ್ ಆಗಿ ಕಮೆಂಟ್ ಆಗಿದ್ದಾರೆ, ಆ್ಯಂಡ್ ಕೆಲವರೆಲ್ಲ ಅದಕ್ಕೆ ಥ್ಯಾಂಕ್ಸ್ ಬೇರೆ ಹಾಕಿದ್ದಾರೆ, ಓಕೆ ಈ ಪರ್ಸ್ಪೆಕ್ಟಿವ್ ಇದೆ ಅಂತ. ನಮ್ಗೆ ಆ ಪರ್ಸ್ಪೆಕ್ಟಿವ್ ಓಪನ್ ಆಗಿದ್ದು ಆಡಿಯನ್ಸ್ ಇಂದ ಇವಾಗ ನೋಡಿ, ಇನ್ನೂ ಕನೆಕ್ಟ್ ಆಗೋದಕ್ಕೆ. ಎಸ್, ಈ ಒಂದು ಖುಷಿಯಲ್ಲೇ ಈಗ ಸುಷ್ಮಿತಾ ಭಟ್ ಅವರು ಹೇಗೆ ಕನ್ನಡಕ್ಕೆ ಕನೆಕ್ಟ್ ಆದ್ರಿ, ಫಸ್ಟ್ ಕನ್ನಡ ಪ್ರಾಜೆಕ್ಟೇ ಮಾಡಿದ್ರೆ? ಯಾಕಂದರೆ ನಮ್ಮ ಸುಷ್ಮಿತಾ ಭಟ್ ಅಂತ ನಾನು ನೋಡಿದಾಗ ನನಗೆ ತಮಿಳಲ್ಲಿ ಕಾಣಿಸ್ಕೊಂಡ್ರು, ಮಲಯಾಳಮಲ್ಲಿ ಕಾಣಿಸ್ಕೊಂಡ್ರು, ಬೇರೆ ಲ್ಯಾಂಗ್ವೇಜಲ್ಲಿ ಕಾಣಿಸ್ಕೊಂಡ್ರು, ಕನ್ನಡದಲ್ಲಿ ನೀವು ಇದ್ರಿ, ಸೀರಿಯಲ್ ಮಾಡ್ತಿದ್ರಿ. ಹೌದು, ಇನಿಷಿಯಲಿ ಹಾಗೆ ಶುರು ಮಾಡಿದ್ದು. ಆಮೇಲಿಂದ ನಾನು 2 ಕನ್ನಡ ಮೂವೀಸು ಮಾಡಿದ್ದೆ, ಆದರೆ ಅದು ಅಷ್ಟು ರೀಚ್ ಆಗಿರಲಿಲ್ಲ. ಇಟ್ ವಾಸ್ ಲಿಟಲ್ ಲೋ ಬಜೆಟ್, ಬಟ್ ದೆನ್ ನಾವು ತುಂಬ ಟ್ರೈ ಮಾಡಿದ್ವಿ ಅದನ್ನ ರೀಚ್ ಮಾಡಿಸ್ಲಿಕ್ಕೆ ಅಂತ, ಥಿಯೇಟ್ರಿಕಲ್ ರಿಲೀಸ್ ಮೂಲಕ. ಅದಷ್ಟು ರೀಚ್ ಆಗಲಿಲ್ಲ. ಅದಾದಮೇಲಿಂದ ನನಗೆ ಬೇರೆ ಆಫರ್ಸ್ ಇನ್ ತಮಿಳ್, ತೆಲುಗು ಆ್ಯಂಡ್ ಮಲಯಾಳಂ ಬಂದಿತ್ತು. ಸೊ ಅದು ಮುಗಿಸಿ ಈ ತುಳಸಿ ಬಂದಿದ್ದು ವೆರಿ ರೀಸೆಂಟ್ಲಿ, ಐ ಥಿಂಕ್ ಲಾಸ್ಟ್ ಇಯರ್ ಅರೌಂಡ್ ಅಕ್ಟೋಬರ್-ಇಷ್ಟು ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದು. ಸೊ ಆಮೇಲೆ ನೀವು ಡಿಸೈಡ್ ಮಾಡಿದ್ರಿ ಒಂದು ಕನ್ನಡ ಪ್ರಾಜೆಕ್ಟು ಮಾಡಬೇಕು ಅಂತ? ಹೌದು, ಕನ್ನಡದಲ್ಲಿ ಅಷ್ಟು ಆಪರ್ಚುನಿಟೀಸ್ ಇಲ್ಲ, ನಾವೇ ಏನಾದರೂ ಹುಡ್ಕೋಣ, ನಾವೇ ಏನಾದರೂ ಮಾಡೋಣ ಅಂತ ಈ ಥರ ಬಂದಾಗ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ. ಇದು ನಿಮಗೆ ಹೇಗೆ ಕನೆಕ್ಟ್ ಆಯಿತು? ಯಾಕಂದರೆ ಈಗ ನೀವೇ ಮಾಡಬೇಕು ಅನ್ನೋದು ಈಗ ನೀವು ಕನ್ನಡದಲ್ಲಿ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಬಂತು ಈ ಪ್ರಾಜೆಕ್ಟ್, ಆ್ಯಂಡ್ ನೀವು ಅದನ್ನು ಅಷ್ಟು ಚೆನ್ನಾಗಿ ತೊಗೊಂಡು ಹೋದ್ರಿ ಈ ಪ್ರಾಜೆಕ್ಟನ್ನು. ಸೊ ಹೆಂಗೆ ಕನೆಕ್ಟ್ ಆಯಿತು, ಎಲ್ಲರೂ ಹೆಂಗೆ ಸೇರಿದ್ರಿ ನಾವೇ ಮಾಡೋಣ ಅಂತ? ಆ್ಯಕ್ಚುಲಿ ಇದು ನನಗೆ ಟೀಮ್ ರೀಚ್ ಮಾಡಿ, ಸೊ ಸುಮೇಧ್ ಅವರು ಇವಾಗ ರೆಕ್ಟ್ಯಾಂಗಲ್ ಸ್ಟುಡಿಯೋಸ್ ಮತ್ತು ಯೋಗಿ ಅವರು ಪ್ರೊಡ್ಯೂಸ್ ಮಾಡಿದ್ದು ಇದನ್ನು. ಆ್ಯಂಡ್ ಅದ್ರ ಟೀಮಿಂದ ನನಗೆ ರೀಚ್ ಮಾಡಿದ್ರು ಥ್ರೂ ಅ ಕಾಮನ್ ಫೋಟೋಗ್ರಫರ್. ನನ್ನನ್ನು ಕೇಳಿದ್ರು ಅವರು ಕೇಳೋದಕ್ಕೂ ದೇ ಹ್ಯಾಡ್ ಪ್ರಿಪೇರ್ಡ್ ಲೈಕ್ ಅ ಮೂಡ್ ಬೋರ್ಡ್ ಪ್ರಿಪೇರ್ ಮಾಡಿ, ಸಾಂಗ್ ನನಗೆ ಟ್ರ್ಯಾಕ್ ಕಳಿಸ್ಬಿಟ್ಟು ನಾವು ಈ ಥರ ಇಮ್ಯಾಜಿನ್ ಮಾಡ್ತಿದ್ದೀವಿ ಅಂತೆಲ್ಲ ಮಾಡಿ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಆಗಿ ಅವರು ರೀಚ್ ಔಟ್ ಮಾಡಿದ್ರು. ಆ ಮೂಡ್ ಬೋರ್ಡ್ ನೋಡಿದ ಕೂಡಲೇ ನನಗೆ ಈ ಥರ ಥಿಂಕ್ ಮಾಡ್ತಿದ್ದಾರೆ ಒಬ್ಬರು, ಅಂದರೆ ಇದೇ ಥರ ಇಫ್ ವಿ ಕುಡ್ ಟ್ರಾನ್ಸ್ಲೇಟ್ ದಿಸ್ ಟು ಅ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತಲ್ವಾ ಅನ್ನೋ ಒಂದು ಐಡಿಯಾ ಬಂತು. ಆಮೇಲೆ ತಟ್ಟನೆ ನಾನು ಕಾಲ್ ಮಾಡಿಬಿಟ್ಟು ಅವರಿಗೆ ಲೆಟ್ ಅಸ್ ಡೂ ಇಟ್, ಲೆಟ್ ಅಸ್ ವರ್ಕ್ ಆನ್ ದಿಸ್ ಅಂತ ಹೇಳಿದೆ. ಆ್ಯಂಡ್ ದೆನ್ ಟೀಮ್ ವಿ ಆಲ್ ಮೆಟ್, ಒಂದು ಲುಕ್ ಟೆಸ್ಟ್ ಥರ ಮಾಡಿದ್ವಿ, ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಕೊರಿಯೋಗ್ರಾಫಿಂಗ್ ದ ಸಾಂಗ್. ಆಮೇಲಿಂದ ವಿ ಸ್ಟಾರ್ಟೆಡ್, ಅಜಿತ್ ಅಂತ ಒಬ್ಬರಿದ್ದಾರೆ, ಅವರು ಕಾಸ್ಟ್ಯೂಮ್ಗೆ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಕಾಸ್ಟ್ಯೂಮ್ ಟೆಸ್ಟು ನಾವು ಲೈಕ್ ತುಂಬ ರಿಗರಸ್ ಆಗಿ ಮಾಡಿದ್ದಾರೆ ಅವರು, ಅಜಿತ್ ಮತ್ತು ವೈಡೂರ್ಯ ಅಂತ ಹೇಳಿ. ಸೊ ನೀರು ಬಿದ್ದರೆ ಹೇಗೆ ಫ್ಯಾಬ್ರಿಕ್ಸ್ ರಿಯಾಕ್ಟ್ ಆಗುತ್ತೆ, ಕಾಟನಲ್ಲೇ ಎಷ್ಟೊಂದು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರುತ್ತೆ, ಅದೆಲ್ಲ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತೆಲ್ಲ
ಎಲ್ಲ ನಾವು ಕುತ್ಕೊಂಡು ಮಾಡಿದ್ದೀವಿ. ಸೊ ಅಂದರೆ ಇಟ್ ಡೆಂಟ್ ಫೀಲ್ ಲೈಕ್ ಓಕೆ ಈ ಥರದೊಂದು ಐಡಿಯಾ ಇದೆ ಲೆಟಸ್ ಜಸ್ಟ್ ಟ್ರೈ ಅಲ್ಲಿ ಹೋಗಿ ನೋಡ್ಕೊಳ್ಳೋಣ ಅನ್ನೋ ಥರ ಬಿಡಲಿಲ್ಲ. ಎಲ್ಲರೂ ಎಕ್ಸ್ಟೆನ್ಸಿವ್ ಆಗಿ ಅವ್ರವ್ರ ಕ್ರಾಫ್ಟಲ್ಲಿ ಅವರು ಲೆಟಸ್ ಲಾಕ್ ಎವ್ರಿಥಿಂಗ್ ಸೊ ದಟ್ ಬಿಕಾಸ್ ನಮಗಿರೋದೇ ಒಂದಿನ ಅಷ್ಟೇ ಶೂಟ್ ಮಾಡೋದಕ್ಕೆ ಅದನ್ನು. ಯಾವ ಲೊಕೇಶನ್ ಅಲ್ಲೆಲ್ಲ ಮಾಡಿದ್ರಿ? ನಾವು ಉಡುಪಿಗೆ ಪಿಳಿಕುಳ ಅಂತ ಒಂದು ಲೊಕೇಶನ್ ಇದೆ ಉಡುಪಿಯಲ್ಲಿ, ಸೊ ಅಲ್ಲಿ ಶೂಟ್ ಮಾಡಿದ್ದು. ಓ, ಪಿಲಿಕುಳದಲ್ಲಿ ಇದೆಲ್ಲ ಇದೆಯಾ? ಇಷ್ಟು ನೇಚರ್. ಎಸ್ ನೋಡಿ, ಇದೆಲ್ಲ ಹಿಡನ್ ಸ್ಪೇಸ್. ಆಕ್ಚುಲಿ ಮಂಗಳೂರಲ್ಲಿ ಯಾರೆಲ್ಲ ಇರ್ತಾರೋ ಅಲ್ಲಿ ಪಿಲಿಕುಳ ಎಲ್ರಿಗೂ ಆಲ್ಮೋಸ್ಟ್ ಮನೆ ಇದ್ದಿದ್ದು ಪಿಳಿಕುಳ. ಆ್ಯಂಡ್ ನೆಕ್ಸ್ಟ್ ಇದು ಮ್ಯಾಂಗ್ರೂವ್, ಅದ್ರದ್ದು ಹೆಸರು ನಿಮಗೆ ಹೇಳ್ತೀನಿ. ಐ ಥಿಂಕ್ ಇಟ್ಸ್ ಅ ಬ್ಯಾಕ್ ವಾಟರ್ ಒಂದು ಸ್ಪೇಸ್ ಇದೆ, ಬ್ಯಾಕ್ ವಾಟರ್ ರೈಡಿಂಗ್ಗೆ ಅಂತಲೇ ಒಂದು ಇದೆ. ಸೊ ಅಲ್ಲಿ ನಾವು ಶೂಟ್ ಮಾಡಿದ್ದನ್ನು ಬ್ಯಾಕ್ ವಾಟರ್ಸ್. ನೀವು ಹೇಳಿದ್ರಿ ಒಂದು ಬಟ್ಟೆ ಮೇಲೆ ನೀರು ಬಿದ್ದರೂ ಅದು ಹೇಗೆ ಕಾಣುತ್ತೆ ಕ್ಯಾಮ್ರಾದಲ್ಲಿ ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿದ್ವಿ ಅಂತ. ಯಾಕಂದರೆ ಆ ವಿಡಿಯೋ ನೋಡಿದಾಗ ಎಲ್ಲರೂ ಕಮೆಂಟ್ ಕೂಡ ಹಾಕಿದ್ದಾರೆ ಆ್ಯಂಡ್ ಎಲ್ರಿಗೂ ಅನ್ಸೋದು ಪ್ರತಿಯೊಂದು ಫ್ರೇಮ್ ಕೂಡ ಅದೊಂದು ವಾಲ್ಪೇಪರ್ ಥರ. ಅಷ್ಟು ಫ್ರೇಮ್ ನಾನು ಸುಮ್ಮನೆ ಜಸ್ಟ್ ಕ್ಲಿಕ್ ಮಾಡ್ತಾ ಸ್ಟಾಪ್ ಮಾಡ್ತಾ ಪಾಸ್ ಮಾಡ್ತಾ ನೋಡ್ತಿದ್ದೀನಿ. ಪ್ರತಿಯೊಂದು ಫ್ರೇಮು ಅಷ್ಟೇ ಅಷ್ಟು ಕ್ರಿಯೇಟಿವ್, ಅಷ್ಟು ಯುನೀಕ್. ಜೊತೆಗೆ ನೀವು ಅದೇ ಅಷ್ಟು ಡೀಟೇಲ್ಸ್ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ. ಸೊ ಆ ಪ್ಲಾನಿಂಗ್ ಎಲ್ಲ ಹೇಗಾಗ್ತಿತ್ತು? ಅಷ್ಟು ಕ್ಲಿಯರ್ ಫ್ರೇಮ್ ಅಂತ ಹೇಳಿದ್ರೆ ಒಂದು ಟೇಕಲ್ಲಂತೂ ಆಗಲ್ಲ. ಒಂದು ದಿನದಲ್ಲಿ ಹೆಂಗೆ ಶೂಟ್ ಮುಗಿಸಿದ್ರಿ? ಆ್ಯಕ್ಚುಲಿ ನಮಗೆ ಒಂದಿನ ಕೂಡ ಇರಲಿಲ್ಲ ಅದನ್ನು ಶೂಟ್ ಮಾಡಲಿಕ್ಕೆ. ನಮಗೆ ಫ್ಯೂ ಅವರ್ಸ್ ಇನ್ ದ ಮಾರ್ನಿಂಗ್, ಬಿಕಾಸ್ ಅದು ಆ ಮನೆ ಇರೋದು ಒಂದು ಇಟ್ಸ್ ಅನ್ ಎಕ್ಸಿಬಿಷನ್. ಸೊ ವಿಸಿಟರ್ಸ್ ಎಲ್ಲ ಅವರು ಒಳಗೆ ಬರೋಕ್ಕೆ ಬಿಡಬೇಕಂತಂದರೆ ವಿ ಹ್ಯಾವ್ ಟು ಗೆಟ್ ಇಟ್ ಡನ್ ವಿತ್ ಇನ್ ಅ ಸರ್ಟನ್ ಟೈಮ್. ಸೊ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನ್ಯಾಚುರಲಿ ಕೂಡ ಮಳೆ ಬರ್ತಾ ಇತ್ತು ಆ್ಯಂಡ್ ನಮ್ಮದು ಆರ್ಟಿಫಿಷಿಯಲ್ ರೈನ್ ಕೂಡ ಇತ್ತು. ಆ್ಯಂಡ್ ಕ್ಲೌಡ್ಸ್ ಕೂಡ ತುಂಬಾ ಇಟ್ ವಾಸ್ ಅ ಲಿಟಲ್ ಡಾರ್ಕರ್ ಆ್ಯಂಡ್ ತುಂಬ ಕಷ್ಟ ಆಗ್ತಿತ್ತು ಮಾಡೋದಕ್ಕೆ, ಬಿಕಾಸ್ ಎಲ್ಲ ಕೊಚ್ಚೆ ನೀರು ನಿಂತು ತುಂಬ ಸ್ಲೈಮಿ ಆಗಿಬಿಟ್ಟಿತ್ತು. ಸೊ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಟು ಗೆಟ್ ದ ಶಾರ್ಟ್ ಆಫ್ ತುಳಸಿ ಕಟ್ಟೆ, ಅದೆಲ್ಲ ಶಾರ್ಟ್ಸ್ ತೆಗಿಯೋದಕ್ಕೆ ಅಂತ ಹೇಳಿ. ಬಿಕಾಸ್ ನಮಗೆ ಸಿಗೋದೇ ಒಂದು ಸರ್ಟನ್ ಅಮೌಂಟ್ ಆಫ್ ಟೈಮ್. ನಾವು ಆದಷ್ಟು ಎಷ್ಟು ಶೂಟ್ ಮಾಡೋಕ್ಕಾಗತ್ತೋ ಮಾಡಿಬಿಡೋಣ, ಆಮೇಲಿಂದ ಎಡಿಟಿಂಗಲ್ಲಿ ವಿ ಕ್ಯಾನ್ ಕಟ್ ಡೌನ್. ಇವಾಗ ಶಾರ್ಟ್ಸೇ ಇಲ್ಲ ಅಂದರೆ ಕಷ್ಟ ಆಗುತ್ತಲ್ವ ಎಡಿಟ್ ಮಾಡೋದಕ್ಕೆ. ಸೊ ಅದಕ್ಕೆ ವಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಡೂಯಿಂಗ್ ಇಟ್ ದೇರ್, ಆ ಪ್ಲೇಸಲ್ಲಿ. ಸೊ ಸಾರಿ, ನೀವು ಕೇಳಿದ್ದು ಹೆಂಗೆ ಏನೇನು ಪ್ರಿಪರೇಷನ್ ಮಾಡ್ಕೊಂಡ್ವಿ ಅಂತ ಅಲ್ವಾ. ಸೊ ಆ ರೀಸನ್ಗೋಸ್ಕರ ನಾವು ಮುಂಚೆನೇ ಕೊರಿಯೋಗ್ರಫಿ ಸೆಟ್ ಮಾಡಿ ಇದನ್ನು ಬೆಳಗ್ಗೆ ಈ ಟೈಮ್ಗೆ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತ ಹೇಳಿ, ಆಮೇಲಿಂದ ಒಂದು ಸ್ಕೆಚಲ್ಲಿ ಕೂಡ ಒಂದು ಆ್ಯನಿಮೇಷನ್ ಟೈಪ್ ಕ್ರಿಯೇಟ್ ಮಾಡಿದರು ವಿಷ್ಣೂಸ್ ಟೀಮಿಂದ. ವಿಷ್ಣು ಇಸ್ ದ ಡೈರೆಕ್ಟರ್, ಸೊ ಅವ್ರ ಟೀಮಿಂದ. ಸೊ ಅದರಲ್ಲಿ ನಮಗೆ ಒಂದು ಐಡಿಯಾ ಆಯಿತು, ಇದಾದ್ಮೇಲೆ ಇದು ಮಾಡ್ತಿದ್ವಿ, ಇದಾದ್ಮೇಲೆ ಹಿಂಗೆ ಬರುತ್ತೆ ಅಂತ. ಸೊ ಅದೆಲ್ಲ ಪ್ರಿಪೇರ್ ಆಗಿ ಐ ಥಿಂಕ್ ಎವ್ರಿ ಒನ್ ಇನ್ ದ ಟೀಮ್ ನ್ಯೂ ದ ಫ್ಲೋ. ಇದಾದ್ಮೇಲೆ ಇದು ಬರುತ್ತೆ, ಇದಾದ್ಮೇಲೆ ಅದು ಬರುತ್ತೆ, ನಾವು ರೆಡಿ ಇರಬೇಕು, ನೆಕ್ಸ್ಟ್ ಕಾಸ್ಟ್ಯೂಮ್ ನಾವು ರೆಡಿ ಇರಬೇಕು, ಈ ಚೇಂಜ್ ಆದಮೇಲಿಂದ ಡ್ರೈ ಮಾಡಿ ಮತ್ತೆ ಇನ್ನೊಂದು ಇದಕ್ಕೆ ರೆಡಿ ಇರಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ರಿಗರಸ್ ಆಗಿ ಮಾಡ್ತಿದ್ರು. ಅದೊಂದು. ಆಮೇಲೆ ಈವನ್ ಲೊಕೇಶನ್ ರೆಕ್ಕಿನೂ ಕೂಡ ಅಷ್ಟೇ, ಸುಮಂತ್ ಅಂತ ಹೇಳಿ ಫ್ರಮ್ ರೆಕ್ಟ್ಯಾಂಗಲ್ ಸ್ಟುಡಿಯೋಸಿಂದ ಅವರು ಮತ್ತು ಅವ್ರ ಟೀಮ್, ಎಂಟೈರ್ ಟೀಮ್, ದ ಡೈರೆಕ್ಷನ್ ಆ್ಯಂಡ್ ದ ಪ್ರೊಡಕ್ಷನ್ ಟೀಮ್ ಇಬ್ಬರು ಸೇರಿ ಹೋಗಿ ಸ್ಟಾರ್ಟ್ ಸ್ಕೌಟಿಂಗ್ ದ ಲೊಕೇಶನ್ಸ್. ಈವನ್ ಲೊಕೇಶನ್ ಸ್ಕೌಟಿಂಗ್ ಕೂಡ ಎಷ್ಟು ಪ್ರೊಫೆಷನಲ್ ಆಗಿ ಮಾಡಿದ್ರು ಅಂದರೆ ನಾಟ್ ಜಸ್ಟ್ ಟೇಕಿಂಗ್ ಫೋಟೋಸ್ ಇನ್ ದ ಕ್ಯಾಮ್ರಾ ಆ್ಯಂಡ್ ಶೋಯಿಂಗ್, ದೇ ಮೇಡ್ ಅ ಪ್ರಾಪರ್ ಪ್ರೆಸೆಂಟೇಷನ್ ಆಫ್ ಎಲ್ಲಿ ಯಾವ ಶಾಟ್ನ ನಾವು ಕ್ಯಾಪ್ಚರ್ ಮಾಡಬೇಕಂತ. ಸೊ ಅದೆಲ್ಲ ನೋಡಿದಾಗ ನಿಮಗೆ ಅನಿಸುತ್ತೆ ಓಕೆ, ನಾನು ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಬಿಕಾಸ್ ದ ಟೀಮ್ ಇಸ್ ಆಲ್ರೆಡಿ ಗಿವಿಂಗ್ ದೇರ್ ಬೆಸ್ಟ್. ಎಸ್, ಅದು ಕಾಣುತ್ತೆ. ಎಲ್ಲರೂ ಬೆಸ್ಟ್ ಆಗಿರೋದಕ್ಕೆ ಒಂದು ಬೆಸ್ಟ್ ಬಂತು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ನೀವು ಭರತನಾಟ್ಯಂ ಡ್ಯಾನ್ಸರಾ? ಹೌದು. ಎಸ್, ನೀವು ಇಂಜಿನಿಯರ್ ಆಗಿ ಆ್ಯಕ್ಟರ್ ಆಗಿದ್ದು ಹೆಂಗೆ? ಈ ಕತೆ ಏನು? ಇಂಜಿನಿಯರ್ ಆಗಿ ಯಾಕೆ ಇಂಜಿನಿಯರ್ ಆಗೇ ಹೋಗಿಲ್ಲ, ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದ್ರಿ? ಆ್ಯಕ್ಚುಲಿ ಅಂದರೆ ಯಾವ ಇಂಜಿನಿಯರ್ ಹೋಗಿ ಕೇಳಿದ್ರು ಅಷ್ಟೇ, ಮೇ ಬಿ ಅವರು ಓದಿದ್ದೇ ಏನೋ ಆ್ಯಂಡ್ ದೆನ್ ಕೆಲಸ ಮಾಡೋದೇ ಏನೋ ಅದೇನೋ ಹಂಗಾಗತ್ತೆ. ಸೊ ನಾನು ಆ್ಯಕ್ಟಿಂಗಿಗೆ ಸೇರ್ಬೇಕಂತ ಹೇಳಿ ಬಂದಿಲ್ಲ, ಜಸ್ಟ್ ನನ್ನ ಡಾನ್ಸ್ ಕ್ಲಾಸಿಂದ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಟು ಬಿಕಮ್ ಅ ಬ್ಯಾಕ್ಗ್ರೌಂಡ್ ಡಾನ್ಸರ್ ಇನ್ ಒನ್ ಆಫ್ ದ ಮೂವೀಸ್, ತೆಲುಗು ಮೂವಿಯಲ್ಲಿ. ಸೊ ಬಟ್ ಅದು ಮಾಡಬೇಕಾದ್ರೆ ನನಗೆ ಡೈರೆಕ್ಟರ್ ನನಗೆ ಒಂದು ಸೀನ್ ಮಾಡ್ತೀಯಾ ಅಂತ ಹೇಳಿ ಚೂರು ನನಗೆ ಸ್ವಲ್ಪ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಕೊಟ್ಟರು. ಸೊ ಆ ಟೈಮಲ್ಲಿ ನಾನು ಸ್ಪೆಂಡ್ ಮಾಡ್ತಿದ್ದಿದ್ದು ವಿತ್ ದ ಕಾಸ್ಟ್ ಆ್ಯಂಡ್ ಕ್ರೂ ಅಲ್ವಾ. ಸೊ ಹಾಗೆ ನನ್ನ ನೆಟ್ವರ್ಕಲ್ಲಿ ಬೆಳೀತಾ ಬಂತು. ಆಮೇಲೆ ನಂಗೆ ಹಾಗೆ ಇನ್ನೊಂದು ಆಪರ್ಚುನಿಟಿ ಬಂತು, ಹಾಗೆ ಹೋಯ್ತು ಕನೆಕ್ಟ್ ರಿಯಾಕ್ಷನ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಓವರ್ ಆಕ್ಟಿಂಗ್ ಮಾಡ್ತಿದ್ರಾ? ಖಂಡಿತ. ನೀವೆಲ್ಲ ಹೇಳಿದ್ರಲ್ಲ
ನಾನು ಯಾವಾಗಲೂ ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡ್ಕೋಬೋದು ಅಂತ, ಏನೂ ತೋರಿಸ್ಲೇ ಇಲ್ಲ ಅಂದರೆ ಬಟ್ ಅದು ಹೆಂಗೆ ನನಗೆ ಅಂದರೆ ನಂಗೆ ಆ್ಯಕ್ಟಿಂಗೇ ಗೊತ್ತಿಲ್ಲ. ಸೊ ಅದು ಹೆಂಗಿರುತ್ತೆ, ನಾವು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್, ಅದರಲ್ಲಿ ಓವರ್ ಆ್ಯಕ್ಟಿಂಗ್ ಆಮೇಲೆ ಕಡಿಮೆ ಆ್ಯಕ್ಟಿಂಗ್ ಅಂದರೆ ಏನು ಅಂದರೆ ಸೊ ಡ್ಯಾನ್ಸಲ್ಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಪ್ರೆಸೆಂಟೇಷನ್, ಒಂದು ಸಾಂಗ್, ಒಂದು ಐಟಮ್ ನಂಬರ್ನ ಒಂದು ಪ್ರೆಸೆಂಟ್ ಮಾಡಬೇಕಾದ್ರೆ ಏನಾಗುತ್ತೆ, ಇವಾಗ ಸ್ಟೇಜ್ ಮೇಲೆ ಮಾಡಬೇಕಾದ್ರೆ ಆಡಿಯನ್ಸಿಗೆ ಕನೆಕ್ಟ್ ಆಗ್ಬೇಕಂತಂದ್ರೆ ನೀವು ಜಾಸ್ತಿ ಭಾವ ತೋರಿಸ್ಬೇಕಾಗತ್ತೆ ಸ್ಟೇಜ್ ಮೇಲೆ. ಅದಕ್ಕೆ ಜಾಸ್ತಿ ಮೇಕಪ್, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಇವಾಗ ಥಿಯೇಟರ್ ಆರ್ಟಿಸ್ಟ್ ನೋಡಿ ಎಲ್ಲ ಭಾವನೂ ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ, ಬಿಕಾಸ್ ಅದು ಈವನ್ ಲಾಸ್ಟ್ ರೋ ತನಕ ರೀಚ್ ಆಗಬೇಕಂತ. ಬಟ್ ಕ್ಯಾಮ್ರಾ ಮುಂದೆ ಅಷ್ಟು ಬೇಕಾಗಿಲ್ಲ. ಅದರಲ್ಲಿ 10% ತೋರಿಸಿದ್ರೆ ಕ್ಯಾಮ್ರಲ್ಲಿ ಅದೇ ಜಾಸ್ತಿ ಅಂತ ಅನಿಸುತ್ತೆ. ಸೊ ನನಗೆ ಫಸ್ಟ್ ಕ್ಯಾಮ್ರಾ ಮುಂದೆ ಮಾಡಬೇಕಾದ್ರೆ ಏನಾಯಿತು, ನನ್ನ ಡಿರೆಕ್ಟರ್ಗೆ ತುಂಬ ಶಾಕ್ ಆಯಿತು. ಇಷ್ಟೆಲ್ಲ ಎಕ್ಸ್ಪ್ರೆಷನ್, ಇಷ್ಟೆಲ್ಲ ಮಾಡೋದು ಬೇಡ ಅಮ್ಮ, ಸ್ವಲ್ಪ ಕಮ್ಮಿ ಮಾಡು, ಕ್ಯಾಮ್ರಾದಲ್ಲಿ ಕಾಣುತ್ತೆ ಅಂತ ಅವರು. ಸೊ ಹಾಗಾಗಿ ನನ್ನ ತಲೆಯಲ್ಲಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾಡೋದೇ ಬರುತ್ತೆ. ಅದು ಚೂರು ಸಟಲ್ ಆಗೋಕ್ಕಿನ್ನ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಬಟ್ ಅದು ನಂಗೆ ಖುಷಿ ಆಯಿತು, ನೀವು ಅದನ್ನು ಡೈರೆಕ್ಟಾಗಿ ಹೇಳಿದ್ರಿ. ಹೌದು, ನಾನು ಹಿಂಗೆ ಮಾಡ್ತಿದ್ದೆ, ಆಮೇಲೆ ಹಿಂಗೆ ಚೇಂಜ್ ಆಯಿತು ಅಂತ. ಆ್ಯಂಡ್ ತುಂಬ ಜನರಿಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದಿರುತ್ತೆ, ಬಟ್ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ಅಲ್ವಾ. ಈಗ ನೀವು ಹೇಳ್ದಂಗೆ ಥಿಯೇಟರ್ ಬೇರೆ ಇರುತ್ತೆ, ಸೀರಿಯಲ್ ಬೇರೆ ಇರುತ್ತೆ, ಫಿಲ್ಮ್ ಬೇರೆ ಇರುತ್ತೆ. ಈಗ ನೀವು ಎಲ್ಲ ಆಲ್ಮೋಸ್ಟ್ ಕೆಲವು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇರೋದ್ರಿಂದ ಯಾವ್ಯಾವುದು ಹೇಗೆ ಡಿಫ್ರೆನ್ಸ್ ಆಗಿರುತ್ತೆ ನಿಮ್ಮ ಒಂದು ಅನುಭವದ ಪ್ರಕಾರ? ಡ್ಯಾನ್ಸಲ್ಲಿ ತುಂಬ ದ ಫ್ಲೋ ಆಫ್ ಭಾವ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಎಕ್ಸಾಜುರೇಟೆಡ್ ಒಂದು. ಆಮೇಲಿಂದ ಎವ್ರಿ ಎಮೋಷನ್ನು ಕೂಡ ತುಂಬಾ ಫೀಲ್ ಮಾಡಿ ತೋರಿಸ್ತೀವಿ ನಾವು. ಆ್ಯಂಡ್ ಬಟ್ ಥಿಯೇಟರಲ್ಲಿ ಡಾನ್ಸ್ ಅಷ್ಟಿಲ್ಲ ಅಂದರೂ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ಸ್ವಲ್ಪ ಎಕ್ಸಾಜುರೇಟೆಡ್ ಭಾವನೆ ಇರುತ್ತೆ ಡೈಲಾಗಲ್ಲಿ. ಆಮೇಲಿಂದ ಅವರ ನಡಿಗೆ ಅಲ್ಲಾಗಲಿ ಮತ್ತು ಏನೋ ಕೈ ತೋರಿಸೋದು ಅಥವಾ ಬಾಡಿಲಿ ಮೂಮೆಂಟ್ಸಲ್ಲಿ ಸ್ವಲ್ಪ ಅವರು ಜಾಸ್ತಿ ಎಕ್ಸಾಜುರೇಟ್ ಮಾಡಿ ತೋರಿಸ್ತಾರೆ. ಅದಾದಮೇಲೆ ಕಮಿಂಗ್ ಟು ಕ್ಯಾಮ್ರಾ, ಇದರಲ್ಲಿ ನೀವು ಜಾಸ್ತಿ ಅಂದರೆ ಸುಮ್ಮನೆ ತಿರುಗಿ ನೋಡೋದೇ ಕೂಡ ಇಟ್ ಈಸ್ one way of expressing yourself. You don't have to turn your body or make a face or anything. Just slight turn ಮಾಡಿ ಅವ್ರನ್ನ ನೋಡೋದು ಕೂಡ ಒಂದು it becomes an emotion. So which is pretty difficult to get it, because sometimes ಏನಾಗುತ್ತೆ, ನೀವು ಅನ್ಕೋತೀರ ನಾ ಅದನ್ನು ಮಾಡ್ತಿದ್ದೀನಿ ಅಂತ, ಬಟ್ ಅದು ಕನ್ವೆ ಆಗೋದಿಲ್ಲ. ಸೊ ಇಟ್ಸ್ ವೆರಿ ಥಿನ್ ಲೈನ್, ಬಟ್ ದೆನ್ ಅದು ಕನ್ವೆ ಆಗೋದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಆ್ಯಂಡ್ ಇದು ಬೇಕು. ಸೊ ಯಾ, ಲೈಕ್ ಯು ಸೆಡ್, ಇಟ್ಸ್ ನಾಟ್, ಐ ವುಡಂಟ್ ಸೇ ಇಟ್ಸ್ ಈಸಿ ಇಫ್ ಯು ನೋ ಡಾನ್ಸ್ ಆರ್ ಥಿಯೇಟರ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇದಕ್ಕೆ ಆದ ಒಂದು ಲೆವೆಲ್ ಆಫ್ ಒಂದು ಮೀಟರ್ ಆಫ್ ಪರ್ಫಾರ್ಮೆನ್ಸ್ ಅಂತ ಸೆಟ್ ಆಗಿರುತ್ತೆ. So to achieve that is, I think, to constantly keep practicing. ಈಗ ನೀವು ಅದನ್ನು ಕಲಿಯೋದಕ್ಕೆ ಹೋದ್ರ ಆಮೇಲೆ ಅಥವಾ ನಿಮ್ಮ ಪ್ರಾಜೆಕ್ಟ್ ಮೂಲಕನೇ ಅದನ್ನು ಕಲಿತಾ ಬಂದಿರಾ? ಸೊ ನಾನು ನನ್ನ ಡ್ಯಾನ್ಸ್ ಕ್ಲಾಸಿಂದ ನಾನು ಕಲಿತಿದ್ದ ಟೀಚರ್ ತುಂಬ ಒನ್ ವುಮೆನ್ ಶೋಸ್ ಎಲ್ಲ ಮಾಡ್ತಿದ್ರು ತುಂಬ. ಸೊ ಅದನ್ನು ನೋಡಿ ನನಗೆ ಜಾಸ್ತಿ ಥಿಯೇಟರ್ ಜಾಯ್ನ್ ಆಗಬೇಕಂತ ತುಂಬಾ ಆಸೆ ಇತ್ತು. ಆ್ಯಂಡ್ ತುಂಬ ಥಿಯೇಟರ್ ಶೋಸ್ಗೆಲ್ಲ ವಿಸಿಟ್ ಮಾಡಿ ನಾನು ಯೂಸ್ ಟು ವೆಯ್ಟ್ ಆ್ಯಂಡ್ ಲೈಕ್ ಆಸ್ ದೆಮ್, ಪ್ಲೀಸ್ ನಾನು ಸೇರಿಸ್ಕೊಳ್ಳಿ ನಿಮ್ಮ ಥಿಯೇಟರ್ ಗ್ರೂಪಲ್ಲಿ ಅಂತೆಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಒನ್ ಥಿಂಗ್, ಇಟ್ಸ್ ಅ ಕ್ಲೋಸ್ಡ್ ಗ್ರೂಪ್, ಆ್ಯಂಡ್ ಅದರ್ ಥಿಂಗ್ ಇಸ್ ಅವ್ರು ರಿಹರ್ಸ್ ಮಾಡೋದಕ್ಕೆಲ್ಲ ಯು ಹ್ಯಾವ್ ಟು ಬಿ ಅವೈಲಬಲ್. ಯು ಕಾಂಟ್ ಡೂ ಯೋರ್ ಜಾಬ್, ನೀವು ಕೆಲಸ ಮುಗಿಸ್ಕೊಂಡು ಬಂದು ನಾನು ಈವ್ನಿಂಗ್ ಅವೈಲೇಬಲ್ ಇರ್ತೀನಿ ಅವ್ರು ಓನ್ಲಿ ಆನ್ ವೀಕೆಂಡ್ಸ್ ನಾನು ಅವೈಲೇಬಲ್ ಅಂತ ಹೇಳಲಿಕ್ಕಾಗಲ್ಲ ಥಿಯೇಟರ್ ಇದರಲ್ಲಿ. ಸೊ ಅದೊಂದು ಡ್ರಾಬ್ಯಾಕ್ ಇತ್ತು ಅದರಲ್ಲಿ. ಆ್ಯಂಡ್ ಐವ್ ಟೇಕನ್ ಆನ್ಲೈನ್ ಕ್ಲಾಸಸ್ ಫಾರ್ ಆ್ಯಕ್ಟಿಂಗ್. ಆ್ಯಂಡ್ ದೆನ್ ನನಗೆ ನನ್ನ ಫಸ್ಟ್ ಡಿರೆಕ್ಟರ್ ಹೂ ಯೂಸ್ ಟು ಡಿರೆಕ್ಟ್ ಮೀ, ಹಿ ಯೂಸ್ ಟು ಟೇಕ್ ಸಮ್ ಕ್ರ್ಯಾಶ್ ಕೋರ್ಸ್ ಬಿಫೋರ್ ಹಿ ಪುಟ್ ಮೀ ಆನ್ ಟು ದ ಕ್ಯಾಮ್ರಾ. ಸೊ ಯಾ, ಇದಿಷ್ಟು ಅಷ್ಟೇ. ಯಾವ್ದು ನಿಮ್ಮದು ಫಸ್ಟ್ ಪ್ರಾಜೆಕ್ಟ್ ಇತ್ತು? ನಂದು ಫಸ್ಟ್ ಪ್ರಾಜೆಕ್ಟ್ ಬಂದು